ನಮಸ್ಕಾರ ವೀಕ್ಷಕರೇ. ಯೋಗ ಆಸನಗಳಲ್ಲಿ ಒಂದು ವಿಶಿಷ್ಟವಾಗಿರತಕ್ಕಂಥ ಆಸನ ಇದೆ. ಈ ಆಸನದ ಹೆಸರು ಪದ್ಮಾಸನ ಅಂತ. ಪದ್ಮ ಅಂದರೆ ಕಮಲ. ನೀವು ನೋಡಿರ್ಬೋದು, ಯಾವುದೇ ರೀತಿಯ ಪುರಾಣಗಳು ಅಥವಾ ದೇವಾನುದೇವತೆಗಳು ಕುಳಿತಿರುವಂಥ ಭಂಗಿಯಲ್ಲಿ ನೋಡಿದಾಗ ಪದ್ಮಾಸನವಿರುತ್ತೆ. ಇದರಲ್ಲಿ ಅರ್ಧ ಪದ್ಮಾಸನ, ಪೂರ್ಣ ಪದ್ಮಾಸನ, ಹೀಗೆ ಹಲವು ರೀತಿಯ ಬದ್ಧ ಪದ್ಮಾಸನ, ಹಲವು ರೀತಿಯ ವಿಭಾಗಗಳಿದೆ. ಈ ಪದ್ಮಾಸನವನ್ನು ಧ್ಯಾನಕ್ಕೂ ಕೂಡ ಬಳಸ್ತೀವಿ ನಾವು. ಋಷಿಮುನಿಗಳು ಧ್ಯಾನವನ್ನು ಮಾಡಲು ಪದ್ಮಾಸನವನ್ನು ಬಳಸ್ತಿದ್ರು. ಹಾಗಾಗಿ ಈ ಪದ್ಮಾಸನಕ್ಕೆ ಧ್ಯಾನ ಭಂಗಿ ಅಂತಲೂ ಕರೀತಾರೆ. ಧ್ಯಾನದ ವಿಶಿಷ್ಟವಾದಂಥ ಆಸನಗಳಲ್ಲಿ ಇದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಪದ್ಮಾಸನದ ಅಭ್ಯಾಸವನ್ನು ನಾವು ಗುರುವಿನ ಸಹಾಯದಿಂದ ಹಂತ ಹಂತವಾಗಿ ಕಲಿತು ಪ್ರತಿನಿತ್ಯ ಮಾಡುವುದರಿಂದ ಕಾಲುಗಳಿಗೆ ಬಲವರ್ಧನೆ ಆಗುತ್ತೆ. ಜೊತೆಗೆ ಬೆನ್ನು ಉರಿಯ ಭಾಗ, ಮೇರುದಂಡ ಅಂದರೆ ಬೆನ್ನು ಮೂಳೆ ನೇರವಾಗುವುದರಿಂದ ನಮ್ಮ ಇಷ್ಟ ಸಿದ್ಧಿಗಳನ್ನು, ಸಂಕಲ್ಪ ಸಿದ್ಧಿಗಳನ್ನು ಸಾಧಿಸಲು, ಧ್ಯಾನವನ್ನು ಹೆಚ್ಚಿಸಿಕೊಳ್ಳಲು, ಧ್ಯಾನದಿಂದ ನಮ್ಮ ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಲು ಈ ಪದ್ಮಾಸನ ತುಂಬ ಸಹಕಾರಿಯಾಗಿದೆ. ಇನ್ನು ಆಳವಾಗಿ ಆದರೆ ಯೋಗದಲ್ಲಿ ಚಕ್ರಗಳು ಅಂತ ಕರಿತೇವೆ. ಬೆನ್ನು ಉರಿಯ ಭಾಗದಲ್ಲಿ ಅಂದರೆ ಬೆನ್ನಿನ ಭಾಗದಲ್ಲಿ 7 ಚಕ್ರಗಳಿದೆ ಅಂತ ಕರೀತಾರೆ. ಚಕ್ರಗಳು ಅಂದರೆ ಶಕ್ತಿಯನ್ನು ತುಂಬುವಂತಹ ಸೆಂಟರ್ಸ್, ಎನರ್ಜಿ ಸೆಂಟರ್ಸ್ ಅಂತ ಕರೀತಾರೆ. ಈ ಚಕ್ರಗಳ ಉದ್ದೀಪನೆಗಾಗಿ, ಚಕ್ರ ಧ್ಯಾನಕ್ಕಾಗಿ ಪದ್ಮಾಸನ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು. ಜನಸಾಮಾನ್ಯರು ಈ ಪದ್ಮಾಸನವನ್ನು ಪ್ರತಿನಿತ್ಯ ಗುರುವಿನ ಸಹಾಯದಿಂದ ಕಲಿತು ನಿತ್ಯ ಅಭ್ಯಾಸ ಮಾಡುವುದರಿಂದ ಬೆನ್ನು ಉರಿಯ ಆರೋಗ್ಯ ಚೆನ್ನಾಗಿ ಆಗಿ, ಮನಸ್ಸು ಶಾಂತವಾಗಿ, ಹಲವು ರೀತಿಯ ಯೋಗದ ರೀತಿಯಲ್ಲಿ ಕಲಿತಾಗ ಹಲವು ರೀತಿಯ ಸಮಸ್ಯೆಗಳು ಅಂದರೆ ಮಾನಸಿಕವಾದಂಥ ಒತ್ತಡಗಳನ್ನು ನಿವಾರಿಸಿಕೊಳ್ಳಲು, ಬೆನ್ನು ಉರಿಯಲ್ಲಿ ಕಾಣ್ತಕ್ಕಂಥ ಕೆಳಬೆನ್ನು ನೋವು, ಮಧ್ಯ ಬೆನ್ನು ನೋವು ಅಥವಾ ಮೇಲ್ಬೆನ್ನು ನೋವು, ಯಾವುದೇ ರೀತಿಯ ಬೆನ್ನು ನೋವಿನ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಲು ಕೂಡ ಈ ಪದ್ಮಾಸನ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಈ ಪದ್ಮಾಸನವನ್ನು ಮಂಡಿ ನೋವಿನ ಸಮಸ್ಯೆ ಇದ್ದಾಗ ಮಾಡಬಾರದು. ಹಾಗಾಗಿ ನಮ್ಮ ಜಾಗರೂಕತೆಯನ್ನು ಗಮನಿಸಿಕೊಂಡು ಸೂಕ್ತ ಯೋಗ ಗುರುವಿನ ಸಹಾಯದಿಂದ ಈ ಒಂದು ಪದ್ಮಾಸನವನ್ನು ಕಲಿತು ನೀವು ಅಭ್ಯಾಸ ಮಾಡಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತೆ. ಬನ್ನಿ ವೀಕ್ಷಕರೇ, ಪದ್ಮಾಸನವನ್ನು ಸರಳವಾಗಿ ಹೇಗೆ ನಾವು ಮಾಡಿಕೊಳ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾದಂಥ ಅಂಶವನ್ನು ನಾವು ಗಮನಿಸಬೇಕು. ಎಷ್ಟೊಂದು ಜನ ಈ ಪದ್ಮಾಸನವನ್ನು ಮಾಡಲಿಕ್ಕೆ ಕಷ್ಟಪಡ್ತಾರೆ. ಅದಕ್ಕೆ ಮೊದಲಿಗೆ ಸ್ವಲ್ಪ ಸಿದ್ಧತೆಯ ಅಭ್ಯಾಸಗಳನ್ನು ಕೂಡ ನಾವು ಮಾಡಿಕೊಳ್ಬೇಕು. ವಿಶೇಷವಾಗಿ ಪದ್ಮಾಸನದ ಅಭ್ಯಾಸಕ್ಕೆ ನಾವು ಮಾಡಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಯಾವುವು ಅನ್ನೋದನ್ನು ಈಗ ನೋಡೋಣ. ನಂತರ ನಾವು ಆಸನದ ಅಭ್ಯಾಸ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಮೊದಲಿಗೆ ನಾವು ಕಾಲಿನ ಮಣಿಕಟ್ಟುಗಳನ್ನು ಸಡಿಲ ಮಾಡ್ಕೋಬೇಕು. ಕಾಲಿನ ಮಣಿಕಟ್ಟುಗಳನ್ನು ಹಿಂದೆ ಮುಂದಕ್ಕೆ ಒಂದು 5 ಬಾರಿ ಚಲಿಸ್ಕೊಳ್ಬೇಕು. ಹಾಗೆ ಎಡಬಲ ನಂತರ ವೃತ್ತಾಕಾರವಾಗಿ, ಅಪ್ರದಕ್ಷಿಣಾಕಾರವಾಗಿ 5 ಬಾರಿ ಸಡಿಲ ಮಾಡಿಕೊಂಡು ನಂತರ ಕಾಲಿನ ಮಣಿಕಟ್ಟಿನ ಭಾಗವನ್ನು ಸಡಿಲ ಮಾಡ್ಕೋಬೇಕು. ಒಂದು 5 ಬಾರಿ ಪ್ರದಕ್ಷಿಣಾಕಾರವಾಗಿ ಹಾಗೆ ಅಪ್ರದಕ್ಷಿಣಾಕಾರವಾಗಿ ಕಾಲಿನ ಮಣಿಕಟ್ಟಿನ ಭಾಗವನ್ನು ಸಡಿಲ ಮಾಡಿಕೊಳ್ಳೋದ್ರಿಂದ ನಾವು ಆಸನದ ಅಭ್ಯಾಸ ಇನ್ನೂ ಚೆನ್ನಾಗಿ ಮಾಡಬಹುದು. ಹಾಗೆ ಎಡಗಾಲು ಸಹ ಚೆನ್ನಾಗಿ ಸಡಿಲ ಮಾಡ್ಕೋಬೇಕು. ವಿರುದ್ಧವಾಗಿ ಸಹ ಸುತ್ಕೋಬೇಕು. ನಂತರ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಕೀಲು ಅಂದರೆ ಮಂಡಿ ಚಿಪ್ಪು. ಈ ಮಂಡಿ ಚಿಪ್ಪು ಸಹಾಯ ಮಾಡಬೇಕು. ಹಾಗಾಗಿ ಪದ್ಮಾಸನ ಚೆನ್ನಾಗಿ ಬರುತ್ತೆ. ಇಲ್ಲವಾದರೆ
ಪದ್ಮಾಸನ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈ ಮಂಡಿ ಚಿಪ್ಪಿನ ಚಲನೆಯನ್ನು ಕೂಡ ನಾವು ಮಾಡ್ಕೋಬೇಕು. ಮೇಲೆ ಕೆಳಕ್ಕೆ, ಎಡಬಲ ಹಾಗೂ ವೃತ್ತಾಕಾರವಾಗಿ, ಅಪ್ರದಕ್ಷಿಣಾಕಾರವಾಗಿ, ಈ ರೀತಿಯಾಗಿ ಒಂದು 5 ಬಾರಿ ನಮ್ಮ ಕಾಲಿನ ಮಣಿಕಟ್ಟಿನ ಭಾಗವನ್ನು ಸಡಿಲ ಮಾಡ್ಕೋಬೇಕು. ಮಂಡಿ ಚಿಪ್ಪನ್ನು ಸಡಿಲ ಮಾಡ್ಕೋಬೇಕು. ಅದೇ ರೀತಿ 2 ಕಾಲಿನಲ್ಲೂ ಕೂಡ ನಾವು ಮಾಡಬೇಕಾಗುತ್ತೆ. ವೃತ್ತಾಕಾರವಾಗಿ, ಅಪ್ರದಕ್ಷಿಣಾಕಾರವಾಗಿ ಒಂದು 5 ಬಾರಿ ಮಂಡಿ ಚಿಪ್ಪನ್ನು ಸಡಿಲ ಮಾಡಿಕೊಂಡು, ನಂತರ ಮಂಡಿಗಳನ್ನು ಸ್ವಲ್ಪ ಬಿಗಿ ಮಾಡಿ ರಿಲ್ಯಾಕ್ಸ್ ಮಾಡಿ, ಬಲಗಾಲನ್ನು ಮಚ್ಚಿ ಎಡತೊಡೆಯ ಮೇಲೆ ಇರಿಸಿಕೊಂಡು, ಬಲಗೈಯನ್ನು ಮಂಡಿಯ ಮೇಲೆ ಇರಿಸಬೇಕು. ಎಡಗೈಯನ್ನು ಇಮ್ಮಡಿ ಮೇಲೆ ಇರಿಸ್ಕೊಂಡು ನಿಧಾನವಾಗಿ ಕಾಲನ್ನು ಮುಂದಕ್ಕೆ ಚೆನ್ನಾಗಿ ಚಾಚಿದಾಗ ತೊಡೆಯ ಸ್ನಾಯುಗಳು ಚೆನ್ನಾಗಿ ಎಳೆಯುತ್ತೆ ಹಾಗೂ ಸಡಿಲವಾಗುತ್ತೆ. ಹಾಗೆ ಮುಂದಕ್ಕೆ ತಂದು ನಮ್ಮ ತೊಡೆ ಮೂಲಕ್ಕಿರಿಸಿ ಮಂಡಿಯನ್ನು ನೆಲಕ್ಕೆ ಒತ್ತೋ ಪ್ರಯತ್ನ ಮಾಡಬೇಕು. ಈ ರೀತಿಯಾಗಿ ಒಂದು 5 ಬಾರಿ ನಾವು ಚೆನ್ನಾಗಿ ಕಾಲನ್ನು ಸ್ಟ್ರೆಚ್ ಮಾಡ್ಕೊಳ್ಳೋದ್ರಿಂದ ನಾವು ಪದ್ಮಾಸನದ ಅಭ್ಯಾಸ ಮಾಡಲು ಇದು ತುಂಬ ಸಹಕಾರಿಯಾಗಿರ್ತಕ್ಕಂಥ ಅಭ್ಯಾಸ ಆಗಿದೆ. ಅದೇ ರೀತಿಯಾಗಿ ಎಡಗಾಲನ್ನು ಕೂಡ ನಾವು ಮಡಚಿಕೊಂಡು ನಿಧಾನವಾಗಿ ಮೇಲಕ್ಕೆ ಕೆಳಕ್ಕೆ ಸಾಧ್ಯವಾದಷ್ಟು ಮಂಡಿ ನೆಲಕ್ಕೆ ಒತ್ತೋ ಪ್ರಯತ್ನ ಮಾಡಬೇಕು. ಈ ಅಭ್ಯಾಸಗಳನ್ನು ನಾವು ಮಾಡಬೇಕಾದ್ರೆ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಗಮನಿಸ್ಕೊಳ್ಬೇಕು. ನಮಗೆ ತುಂಬ ಎಳೆತ ಆಗ್ತಾ ಇಲ್ಲ ಅನ್ನೋದಾದರೆ ಸ್ವಲ್ಪ ಗಮನ ಹರಿಸಿ ನಿತ್ಯ ಅಭ್ಯಾಸವನ್ನು ಮಾಡಬೇಕು. ನಿತ್ಯ ಅಭ್ಯಾಸ ಮಾಡೋದರಿಂದ ನಿಮ್ಮ ಕಾಲುಗಳ ಸ್ಥಿತಿಸ್ಥಾಪಕತ್ವ ಅಂದರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದರಿಂದ ಆಸನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಂತರ ಕಾಲನ್ನು ಮುಂದಕ್ಕೆ ಚಾಚಿಕೊಂಡು ಹಿಪ್ ಜಾಯಿಂಟ್, ಕಾಲಿನ ಮಣಿಕಟ್ಟಿನ ಮೇಲ್ಭಾಗ, ಮಂಡಿಯ ನಂತರ ಬರತಕ್ಕಂಥದ್ದು ನಮ್ಮ ಪೆಲ್ವಿಕ್ ಜಾಯಿಂಟ್ಸ್. ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಇದು ಸಡಿಲವಾಗಿದ್ದರೆ ಮಾತ್ರ ನಾವು ಪದ್ಮಾಸನ ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕಾಲುಗಳನ್ನು ಮಡಚಿಕೊಂಡು ಸ್ವಲ್ಪ ಮೇಲೆ ಕೆಳಕ್ಕೆ ಚೆನ್ನಾಗಿ ಬಡಿಯುವುದರಿಂದ ಈ ಒಂದು ತೊಡೆಯ ಸಂಧಿಗಳು ಶಕ್ತಿಯುತವಾಗುತ್ತೆ. ನಂತರ ಮಂಡಿಗಳನ್ನು ಕೆಳಕ್ಕೆ ಒತ್ತಬೇಕು. ಕಾಲನ್ನು ಮಡಚಿ ಮುಂದಕ್ಕೆ ಚಾಚ್ಕೋಬೇಕು. ಈ ರೀತಿಯಾಗಿ ಕೆಲವು ಪೂರ್ವಭಾವಿ ಅಭ್ಯಾಸಗಳನ್ನು ಮಾಡಿದ ನಂತರ ನಾವು ಈ ಒಂದು ಪದ್ಮಾಸನದ ಅಭ್ಯಾಸವನ್ನು ಮಾಡುವುದರಿಂದ ನಮಗೆ ಅದು ಚೆನ್ನಾಗಿ ಬರುತ್ತೆ. ಈಗ ಆಸನದ ಅಭ್ಯಾಸ ಹಂತ ಹಂತವಾಗಿ ತೋರಿಸ್ಕೊಡ್ತೇನೆ. ಕಾಲುಗಳನ್ನು ಮುಂದಕ್ಕೆ ಚಾಚಿ ನೇರವಾಗಿ ಕುಳಿತುಕೊಳ್ಬೇಕು. ಮೊದಲಿಗೆ ಬಲಗಾಲನ್ನು ಮಡಚಿ ಎಡತೊಡೆಯ ಮೂಲಕ್ಕೆ ಇರಿಸ್ಕೊಳ್ಬೇಕು. ಮಂಡಿಯನ್ನು ನೆಲಕ್ಕೆ ಇಡಬೇಕು. ಇದು ಅರ್ಧ ಪದ್ಮಾಸನ ಆಗುತ್ತೆ. ಈ ಅರ್ಧ ಪದ್ಮಾಸನದ ಅಭ್ಯಾಸದಿಂದ ಕಾಲನ್ನು ಮಡಚಿಕೊಂಡು ಕೆಳಗಡೆ ಇಟ್ಕೊಂಡ್ರೆ ಎಲ್ಲರಿಗೂ ಕೂಡ ಅಭ್ಯಾಸ ಆಗುತ್ತೆ. ಅರ್ಧ ಪದ್ಮಾಸನ. ಪೂರ್ಣ ಪದ್ಮಾಸನ ಅಂದರೆ ಎಡಗಾಲನ್ನು ನಿಧಾನವಾಗಿ ಬಲ ತೊಡೆಯ ಮೇಲಕ್ಕೆ ತರಬೇಕು. 2 ಮಂಡಿಗಳು ನೆಲಕ್ಕೆ ತಾಗಿರಬೇಕು. ಕೈಗಳಲ್ಲಿ ಸುಖಕರವಾದಂಥ ಚಿನ್ಮುದ್ರೆಯನ್ನು ಇಟ್ಕೊಂಡು ನಿಧಾನ ಮಂಡಿ ಮೇಲೆ ಇರಿಸ್ಕೊಂಡು ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ ಬೆನ್ನು ನೇರವಾಗಿರಿಸಿ 1 ನಿಮಿಷದ ಕಾಲ ಮೌನವಾಗಿ ಉಸಿರಾಟವನ್ನು ಗಮನಿಸ್ತಾ ಆ ಸ್ಥಿತಿಯಲ್ಲಿ ಇರಬೇಕು. ನಂತರ ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸಿ ಒಂದೊಂದೇ ಕಾಲನ್ನು ಮುಂದಕ್ಕೆ ಚಾಚಬೇಕು. ಅದೇ ರೀತಿಯಾಗಿ ಕೈಗಳನ್ನು ಹಿಂದಕ್ಕೆ ಇಟ್ಕೊಂಡು ವಿಶ್ರಾಂತಿ ಪಡೆದ ನಂತರ ಎಡಗಾಲಿನಿಂದಲೂ ಈ ಅಭ್ಯಾಸವನ್ನು ಮಾಡಬೇಕು. 2 ಕಾಲನ್ನು ಸೇರಿಸಿಕೊಂಡು ಬೆನ್ನು ನೇರವಾಗಿರಿಸಿ ಎಡಗಾಲನ್ನು ಮಡಚಿ ಬಲ ತೊಡೆಯ ಮೂಲದಲ್ಲಿ ಇರಿಸ್ಕೊಳ್ಬೇಕು. ನಂತರ ಎಡಗಾಲನ್ನು ಮಡಚಿ ಬಲ ತೊಡೆಯ ಮೂಲಕ್ಕೆ ಇರಿಸ್ಕೊಳ್ಬೇಕು. ಕೈಗಳನ್ನು ತೊಡೆಯ ಮೇಲೆ ಇರಿಸ್ಕೊಂಡು ಕಣ್ಣುಗಳನ್ನು ಆಯಾಗಿ ಮುಚ್ಚಿ ಬೆನ್ನು ನೇರವಾಗಿರಿಸಿ ಉಸಿರಾಟದ ಕಡೆ ಗಮನ ಹರಿಸಿ ಕನಿಷ್ಠ 1 ನಿಮಿಷ ಈ ಒಂದು ಸ್ಥಿತಿಯಲ್ಲಿ ಬೆನ್ನು ನೇರವಾಗಿರಿಸಿ ಮೌನವಾಗಿ ಕುಳಿತುಕೊಳ್ಬೇಕು. ಕನಿಷ್ಠ 1 ನಿಮಿಷದ
ಈ ಆಸನದ ಅಭ್ಯಾಸ ನಂತರ ನಿಧಾನವಾಗಿ ಕಣ್ಣುಗಳನ್ನು ಬಿಡಿಸಿ ಬಲಗಾಲನ ನಿಧಾನವಾಗಿ ಮುಂದಕ್ಕೆ ಚಾಚಿ ನಂತರ ಎಡಗಾಲನ್ನ ಮುಂದಕ್ಕೆ ಚಾಚ್ಕೊಳ್ಳಿ. ಕೈಗಳನ್ನು ಹಿಂದಕ್ಕಿರಿಸಿ ತಲೆ ಹಿಂದಕ್ಕೆ ಮೃದುವಾಗಿ ಕಣ್ಮುಚ್ಚಿ ದೀರ್ಘವಾದ ಉಸಿರು ತೆಗೆದುಕೊಂಡು ಉಸಿರನ್ನು ಹೊರ ಹಾಕುತ್ತಾ ವಿಶ್ರಾಂತಿಯನ್ನು ಪಡಿಬೇಕು. ನಂತರ ನಿಧಾನವಾಗಿ ಕಣ್ಬಿಟ್ಟು ಮೇಲಕ್ಕೆ. ಇದು ಪದ್ಮಾಸನದ ಅಭ್ಯಾಸ. ಈ ಪದ್ಮಾಸನದಲ್ಲಿ ಹಲವು ರೀತಿಯ ಅಭ್ಯಾಸಗಳಿದೆ. ಅವುಗಳನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡೋಣ, ಕಲ್ತ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀನಿ. ಎಲ್ಲರಿಗೂ ವಂದನೆಗಳು. ಶುಭಂ.